ನಮಸ್ತೆ. ಇನ್ನೇನು ಕೆಲವೇ ದಿನಗಳಲ್ಲಿ ನವರಾತ್ರಿ ಶುರುವಾಗ್ತಾ ಇದೆ. ಆ ಜಗನ್ಮಾತೆಯ ಆರಾಧನೆಯನ್ನು ಮಾಡೋದಕ್ಕಿಂತ ಮುಂಚೆ ಸೂಕ್ಷ್ಮವಾದ ಪೂರ್ವ ತಯಾರಿಯನ್ನು ನಮ್ಮ ಮನಸ್ಸಿನಲ್ಲಿ ದೇಹದಲ್ಲಿ ಖಂಡಿತ ನಾವು ಮಾಡ್ಕೊಳ್ಳೋದ್ರಿಂದ ಅತ್ಯಂತ ಹೆಚ್ಚು ಲಾಭವನ್ನು ನವರಾತ್ರಿ ಸಮಯದಲ್ಲಿ ನಾವು ಪಡಿಬೋದಾಗಿದೆ. ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ. ಆ ಜಗನ್ಮಾತೆಯನ್ನು ಎಲ್ಲದರಲ್ಲೂ ನೋಡುವ ತಯಾರಿಯ ಜೊತೆಯಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಶಕ್ತಿಯ ರೂಪದಲ್ಲಿ ಅವಳು ನಿಮ್ಮೊಳಗಡೆ ಅನುಭವಕ್ಕೆ ಬಂದಿದ್ದಾಳೆ, ಇವತ್ತು ಸೂಕ್ಷ್ಮವಾಗಿ ಯಾವ ವಿಶೇಷವಾದ ಶಕ್ತಿಯನ್ನು ನಿಮ್ಮೊಳಗೆ ಆಕೆಯ ರೂಪದಲ್ಲಿ ಗಮನಿಸೋಕ್ಕೆ ಇಷ್ಟಪಡ್ತೀರಾ ಮತ್ತು ನಿಮ್ಮ ನ್ಯೂನತೆಗಳನ್ನು ಗೆಲ್ಲೋಕ್ಕೆ, ನಿಮ್ಮ ಸಂಕಲ್ಪಗಳನ್ನು ಸಿದ್ಧಿ ಮಾಡ್ಕೊಳ್ಳೋಕ್ಕೆ ಯಾವ ಶಕ್ತಿಯನ್ನು ಪ್ರಮುಖವಾಗಿ ನಿಮ್ಮೊಳಗೆ ಆಕೆ ಕೃಪೆಯಿಂದ ಸ್ಥಾಪನೆ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನು ಖಂಡಿತ ಗಮನಿಸಿ. ಆಗ ನವರಾತ್ರಿಯ ಸಂದರ್ಭದಲ್ಲಿ ಅದನ್ನು ಸಂಪೂರ್ಣವಾಗಿ ಅನುಭವಿಸಿ ಆನಂದಿಸೋಕ್ಕೆ ಸಾಧ್ಯ ಆಗುತ್ತೆ. ಬಹಳ ವರ್ಷಗಳಿಂದ ನವರಾತ್ರಿ 9 ದಿನ ಕೂಡ ನಾವು ಲೈವ್ ಆಗಿ ನವರಾತ್ರಿ ಶಕ್ತಿ ಧ್ಯಾನವನ್ನು ಆಯೋಜಿಸ್ತಾನೆ ಬಂದಿದ್ದೀವಿ. ಈ ವರ್ಷ ಕೂಡ ಈ ಸೇವೆಯನ್ನು ಮುಂದುವರಿಸ್ತೀವಿ. ನಿಮಗೂ ಕೂಡ ಭಾಗವಹಿಸೋಕ್ಕೆ ಇಷ್ಟ ಇದ್ದರೆ ಡೀಟೇಲ್ಸ್ ಇದೆ ಕಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ. ನಮಸ್ತೆ. ನವರಾತ್ರಿಯಲ್ಲಿ ಹಲವಾರು ಉಪಾಸಕರು ಯಂತ್ರತಂತ್ರಗಳಿಂದ ದೇವಿಯ ಆರಾಧನೆಯನ್ನು ಮಾಡ್ತಾರೆ. ಹೃದಯದಿಂದ ಹೃದಯಕ್ಕೆ, ನಮ್ಮಿಂದ ದೇವಿಯ ಕಡೆಗೆ ನಮ್ಮೆಲ್ಲ ನಕಾರಾತ್ಮಕತೆ, ಭಯ ಮತ್ತು ಅಹಮ್ಮನ್ನು ಬಿಡುಗಡೆ ಮಾಡಿ ಸರಳವಾದ ರೀತಿಯಲ್ಲಿ ಆಕೆಯನ್ನು ತಲುಪೋದಾಗಿದೆ. ಯಾದೇವಿ ಸರ್ವಭೂತೇಷು ಭ್ರಾಂತಿ ರೂಪೇಣ ಸಂಸ್ಥಿತ. ನಮ್ಮೆಲ್ಲ ಭ್ರಾಂತಿಗಳನ್ನು ಹೋಗಲಾಡಿಸಿ ಸರಳವಾದ ರೀತಿಯಲ್ಲಿ ಹೃದಯದ ಕಡೆಗೆ ಹೋಗೋಕ್ಕೆ ಮಾರ್ಗದರ್ಶನ ನೀಡಮ್ಮ ಅಂತ ಆಕೆಯನ್ನೇ ಕೇಳ್ಕೊಳ್ಬೇಕಾಗತ್ತೆ. ಆದರೆ ಯಾವೆಲ್ಲ ಅಹಂ ನಕಾರಾತ್ಮಕತೆಯನ್ನು ಬಿಡೋಕ್ಕೆ ನೀವು ಸಜ್ಜಾಗಿದ್ದೀರಾ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ಆತ್ಮೀಯರೇ, ಹಲವಾರು ವರ್ಷಗಳಿಂದ ನವರಾತ್ರಿಯಲ್ಲಿ ಅತ್ಯಂತ ಸರಳ ಮಾರ್ಗದಲ್ಲಿ ಧ್ಯಾನ ಕ್ರಿಯೆಗಳ ಮೂಲಕ ಆಕೆ ಹೃದಯದ ಹತ್ತಿರ ಹೋಗುವ ಮಾರ್ಗದರ್ಶನವನ್ನು ನಾವು ಕೊಡ್ತಾ ಬಂದಿದ್ದೀವಿ. ನೀವು ಕೂಡ ಈ ನವರಾತ್ರಿ ಶಕ್ತಿ ಧ್ಯಾನದಲ್ಲಿ ಭಾಗವಹಿಸಬಹುದು. ಡೀಟೇಲ್ಸ್ ಇದೆ ಡಿಸ್ಕ್ರಿಪ್ಷನ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ. ನವರಾತ್ರಿಯ ವಿಶೇಷ ಆಚರಣೆಗೆ ನಿಮ್ಮ ನೀವು ಖಂಡಿತವಾಗಿಯೂ ಸಜ್ಜು ಮಾಡ್ಕೊಳ್ಳಿ. ಒಂದು ಸಣ್ಣ ಪೂರ್ವ ತಯಾರಿಯ ರೀತಿ ಪ್ರತಿದಿನ ಇವತ್ತಿಂದ ಕೆಲವು ಕ್ಷಣಗಳ ಕಾಲ ಹಿರಣ್ಯ ಗರ್ಭದೊಳಗೆ, ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿದ್ದಂತಹ ಈ ಗರ್ಭದೊಳಗೆ ನೀವು ಕೂಡ ಒಂದು ಬೆಳಕಿನ ಅಂಶವಾಗಿ ಆನಂದದಲ್ಲಿ ಇರುವ ಹಾಗೆ ಒಂದು ಸಣ್ಣ ಧ್ಯಾನವನ್ನು ಅಥವಾ ಕಲ್ಪನೆಯನ್ನು ಮಾಡಿ. ಈ ರೀತಿ ಮಾಡೋದ್ರಿಂದ ನವರಾತ್ರಿಯ ಸಂದರ್ಭದಲ್ಲಿ ಅಮ್ಮನವರ ಪ್ರೀತಿಯನ್ನು ಆಳವಾಗಿ, ಆ ಮಮತೆಯನ್ನು ಅನುಭವಿಸೋಕ್ಕೆ ಖಂಡಿತ ನಿಮಗೆ ಸಹಾಯ ಮಾಡುತ್ತೆ. ಈ ರೀತಿ ಹಲವಾರು ವಿಶೇಷ ವಿಷಯಗಳನ್ನು ನವರಾತ್ರಿ 9 ದಿನದ ನವರಾತ್ರಿ ಶಕ್ತಿ ಧ್ಯಾನದಲ್ಲಿ ನಾವು ಬಹಳ ವರ್ಷಗಳಿಂದ ಹೇಳ್ಕೊಡ್ತಾನೆ ಬಂದಿದ್ದೀವಿ. ನಿಮಗೂ ಕೂಡ ಈ ವಿಶೇಷ ಅನುಭವಗಳನ್ನು ಪಡಿಬೇಕು ಅಂತ ಆಸಕ್ತಿ ಇದ್ದರೆ ಡೀಟೇಲ್ಸ್ ಇದೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಸೇ 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 ನಮೋ ನಮಃ.